ಭಾಸ್ಕರ್ ಪ್ರಸಾದ್ ಮತ್ತೆ ಅರುಣ್ ಕುಮಾರ್ ಅನ್ನೋರ್ನ ನಾವು ಯಾವ ರೀತಿ ಪಾಠ ಕಲಿಸ್ಬೇಕು ಕಲಿಸ್ತೀವಿ. ಮೊದ್ಲು ಅವರು ಯಾರಿಗೆ ಹೇಳಿದಾರೆ ನೀವು ಗೆದ್ದೇ ಬಿಡ್ತೀರಾ ನೋಡೋಣ ಅಂತ ಹೇಳಿದಾರೆ. ಯಾರನ್ನ? ಪರಮೇಶ್ವರ್ ಅವ್ರನ್ನ, ಖರ್ಗೆ ಅವ್ರನ್ನ, ಮಾದೇವಪ್ಪನವ್ರನ್ನ. ಮೊದ್ಲು ಮೊದ್ಲು ಅವರು ಯಾರನ್ನ ಮುನಿಯಪ್ಪನ, ತಿಮ್ಮಾಪುರ್ನ, ಆಂಜನೇಯ ಅವ್ರನ್ನ ಗೆಲ್ಸ್ಕೊ ಬರ್ಲಿ ನೋಡೋಣ ತಾಕತ್ತಿದ್ರೆ. ಹೌದು ಸರ್, ಇವತ್ತು ನಮ್ಮ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನಲ್ಲಿ ಏನಿವತ್ತು ನಮ್ಮ ಬಲಗೈ ಸಮಾಜ, ವಲಯ ಸಮಾಜಗಳ ಒಕ್ಕೂಟದ ವತಿಯಿಂದ ಇವತ್ತು ನಾವು ಏನೊಂದು ನಾಗಮೋಹನ್ ದಾಸ್ ಅವರ ಒಂದು ವರದಿಯನ್ನು ಧಿಕ್ಕರಿಸಿ, ಅದೊಂದು ಅವೈಜ್ಞಾನಿಕವಾದಂಥ ವರದಿ, ಅದನ್ನು ನಾವು ಸಂಪೂರ್ಣವಾಗಿ ನಾವು ಒಪ್ಕೊಂಡಿಲ್ಲ. ಮತ್ತು ಈ ಹಿಂದೆ ಏನಿತ್ತು ಒಳ ಮೀಸಲಾತಿ, ಹೊರ ಮೀಸಲಾತಿ ಯಾವುದು ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಕಾನೂನು, ಸಂವಿಧಾನದ ಅಡಿನಲ್ಲಿ ಏನು ಮೀಸಲಾತಿ ಇಲ್ಲಿವರೆಗೂ ಕೂಡ ನಾವು ಪಡ್ಕೊ ಬಂದಿದ್ದೀವಿ, ಅದೇ ಮೀಸಲಾತಿ ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಆಗಿರ್ತದೆ. ಆದ್ದರಿಂದ ಇವತ್ತು ಹುಣಸೂರು ತಾಲೂಕಿನಲ್ಲಿ ನಾವು ಬಲಗೈ ಸಮಾಜಗಳ ಒಕ್ಕೂಟದ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಸರ್. ಸರ್, ಒಳ ಮೀಸಲಾತಿ ಜಾರಿ ಆದರೆ ಮುಖ್ಯವಾಗಿ ಇವತ್ತೇನು ಬಂದಿದೆ ರೋಸ್ಟರ್ ಬಿಂದು ಅಂತೇಳಿ ಏನು ಒಂದು ಇದನ್ನ ನಿಯಮನ ಮಾಡಿದ್ದಾರೆ, ಅದರಲ್ಲಿ 1 ರಿಂದ 7ರವರೆಗೂ ಕೂಡ ನಮಗೆ ಅವಕಾಶ, 9ರವರೆಗೂ ಕೂಡ ನಮಗೆ ಅವಕಾಶದಿಂದ ವಂಚಿತರಾಗಿ ಮಾಡ್ತಕ್ಕಂಥ ಒಂದು ಹುನ್ನಾರ ಇವತ್ತು ಒಳ ಮೀಸಲಾತಿಯಿಂದ ನಮಗೆ ಅನ್ಯಾಯ ಆಗ್ತಾ ಇದೆ ಸರ್. ಅದರಿಂದ ಇವತ್ತು ನಾವು ದೊಡ್ಡ ಮಟ್ಟದಲ್ಲಿ ನಮ್ಮ ಬಲಗೈ ಸಮಾಜಗಳು ಇವತ್ತು ಇಡೀ ರಾಜ್ಯಾದ್ಯಂತ ಉಗ್ರವಾದಂಥ ಪ್ರತಿಭಟನೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲ, ನಮ್ಮ ಸಮುದಾಯದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿದ್ದೀವಿ. ಇವಾಗ ಇಲ್ಲಿವರೆಗೂ ಕೂಡ ಕೆಲ ಕಿಡಿಗೇಡಿಗಳು ನಮ್ಮ ಸಮುದಾಯನ ಹೊಡಿತಕ್ಕಂಥ ಒಂದು ಕೆಲಸಗಳನ್ನ ಮಾಡ್ಕೊ ಬಂದಿದ್ರು. ಇವತ್ತೇನು ನಮ್ಮ ಸಮುದಾಯದ, ನಮ್ಮ ಸರ್ಕಾರದ ಸಚಿವರುಗಳಿದ್ದಾರೆ, ಮಾದೇವಪ್ಪನವ್ರು ಇರ್ಬೋದು, ಪರಮೇಶ್ವರ್ ಅವರು ಇರ್ಬೋದು, ಖರ್ಗೆ ಅವರು ಇರ್ಬೋದು, ನಮ್ಮ ಪ್ರಿಯಾಂಕ್ ಖರ್ಗೆ ಅವರು, ಅವ್ರ ವಿರುದ್ಧ ಇವತ್ತು ಏಕಾಏಕಿ ಪ್ರೆಸ್ ಮೀಟ್ಗಳಲ್ಲಿ ಕೂತ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಧಮಕಿ ಹಾಕಂತ ಕೆಲಸಗಳು ನಡೀತಾ ಇದೆ. ಇದ್ಯಾವುದಕ್ಕೂ ಕೂಡ ನಾವು ಬಲಗೈ ಸಮಾಜ ಬಗ್ಗದಿಲ್ಲ. ಮತ್ತೆ ಮುಂದಿನ ದಿನಗಳಲ್ಲಿ ಆ ಭಾಸ್ಕರ್ ಪ್ರಸಾದ್ ಮತ್ತೆ ಅರುಣ್ ಕುಮಾರ್ ಅನ್ನೋರ್ನ ನಾವು ಯಾವ ರೀತಿ ಪಾಠ ಕಲಿಸ್ಬೇಕು ಕಲಿಸ್ತೀವಿ. ಮೊದ್ಲು ಅವರು ಯಾರಿಗೆ ಹೇಳಿದಾರೆ ನೀವು ಗೆದ್ದೇ ಬಿಡ್ತೀರಾ ನೋಡೋಣ ಅಂತ ಹೇಳಿದಾರೆ. ಯಾರನ್ನ? ಪರಮೇಶ್ವರ್ ಅವ್ರನ್ನ, ಖರ್ಗೆ ಅವ್ರನ್ನ, ಮಾದೇವಪ್ಪನವ್ರನ್ನ. ಮೊದ್ಲು ಅವರು ಯಾರನ್ನ ಮುನಿಯಪ್ಪನ, ತಿಮ್ಮಾಪುರ್ನ, ಆಂಜನೇಯ ಅವ್ರನ್ನ ಗೆಲ್ಸ್ಕೊ ಬರ್ಲಿ ನೋಡೋಣ ತಾಕತ್ತಿದ್ರೆ. ನಾವು ತೊಡೆ ನಿಂತ್ಕೊಬಿಡ್ತಿದ್ದೀವಿ. ನಾವು ಇಲ್ಲಿವರೆಗೂ ಕೂಡ ಸರ್ ಅವ್ರ ಹೇಳಿಕೆಗಳನ್ನ ತಾಳ್ಮೆಯಿಂದನೇ ಕೇಳ್ಕೊಂಡು ಸಹಿಸ್ಕೊ ಬಂದು, ಆದರೆ ಎಲ್ಲೋ ಒಂದ್ ಕಡೆ ಅವರು ಮಿತಿ ಮೀರಿ ಅವರು ಮಾತುಗಳನ್ನ ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ನಾವು ಯಾವತ್ತೂ ಕೂಡ ಬಲಗೈ ಸಮಾಜ ಸಹಿಸಲ್ಲ. ಏನೇ ಇದ್ರೂ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿ ಸರ್, ಅದಕ್ಕೆ ನಮಗೆ ಯಾವುದೇ ತಕರಾರಿಲ್ಲ. ಆದರೆ ಈ ರೀತಿಯ ಒಂದು ಸಮುದಾಯದ ಮುಖಂಡರುಗಳಿಗೆ, ಮಂತ್ರಿಗಳಿಗೆ ಅವರು ಹೀನಮಾನವಾಗಿ ಮಾತಾಡ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಸಮಾಜದ ಒಂದು ಇದನ್ನ ಹಾಳು ಮಾಡ್ತಕ್ಕಂಥ ಒಂದು ಉದ್ದೇಶವನ್ನ ಇಟ್ಕೊಂಡಿದ್ದಾರೆ ಅವರು. ಅದಕ್ಕೆ ನಾವು ಯಾವತ್ತೂ ಕೂಡ ಅವಕಾಶ ಮಾಡಿಕೊಡಲ್ಲ. ಅವ್ರಿಗೆ ಸರಿಯಾದಂಥ ಬುದ್ಧಿ ಕಲಿಸ್ತೀವಿ ಮುಂದಿನ ದಿನಗಳಲ್ಲಿ. ನನ್ನ ಹೆಸರು ಬಿಳ್ಕೆರೆ ಸ್ವಾಮಿ ಅಂತೇಳಿ, ನಾನು ಕೂಡ ದಲಿತ ಮುಖಂಡನಿದ್ದೀನಿ ಹುಣಸೂರು ತಾಲೂಕು.